ನೋಡಿ, ಕೆಲವು ಪ್ರೊಸೀಜರ್ ಇದೆ. ಅವರು ದೂರು ಕೊಡೋದಕ್ಕೆ ಏನು ತೊಂದರೆ ಇಲ್ಲ. ಅವರು ದೂರು ಕೊಡೋದಕ್ಕೆ ಕೇಂದ್ರದಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಇದೆ, ಕಮಿಷನ್. ಅವರು ಲೀಡರ್ ಆಫ್ ಅಪೋಸಿಷನ್ ಆಗಿ ಅಲ್ಲಿ ಕೊಟ್ಟರೆ ಅದಕ್ಕೆ ಹೆಚ್ಚು ಮಹತ್ವ ಬರುತ್ತೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೊಟ್ಟರೆ ಇಲ್ಲಿಂದ ಮತ್ತೆ ಅವರು ಅಲ್ಲಿ ಕಳಿಸ್ಕೊಡ್ತಾರೆ ಬಿಟ್ಟರೆ ಇವರೇನು ಕ್ರಮ ತಗೊಳ್ಳೋಕ್ಕೆ ಆಗೋದಿಲ್ಲ ಸ್ಟೇಟ್ ಎಲೆಕ್ಷನ್ ಕಮಿಷನ್. ಅದಕ್ಕಾಗಿ ಇಂಟೆನ್ಷನಲ್ಲಿ ನೀವು ಪ್ರದೇಶ್ ಕಾಂಗ್ರೆಸ್ ಸಮಿತಿಯಿಂದ ಕೊಡಿ, ನಾವು ಡೆಲ್ಲಿಯಲ್ಲಿ ಸಿಗೆ ಕೊಟ್ಕೊಳ್ತೀವಿ ಅಂತೇಳಿ ಈಗಾಗಲೇ ನಾನು ಲೋಕಸಭೆಯಲ್ಲಿ ಮಾತನಾಡಿದ್ದೇನೆ ಇದ್ರ ಬಗ್ಗೆ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿಯವರು ಅದನ್ನೇ ಒಂದು ಇಶ್ಯೂ ಮಾಡೋಕ್ಕೆ ಹೊರಟ್ರೆ ವಿಪರ್ಯಾಸ ಅಂತ ಹೇಳಬೇಕಷ್ಟೆ. KPCC ಅವರು ನಾರ್ಮಲ್ ದೂರು ಕೊಟ್ಟಿದ್ದಾರೆ ಅಥವಾ ಅಫಿಡವಿಟ್ ಸಲ್ಲಿಸಿದ್ದಾರೆ? ಇಲ್ಲ, ಅದು ಏನೋ ಅವ್ರ ಪ್ರೊಸೀಜರ್ ಇದೆ. ಅವ್ರು ಕೇಳಿದ್ದಾರೆ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಎಲ್ಲ ಕೇಳಿದ್ದಾರೆ. ಯಾರು ಸ್ಟೇಟ್ ಎಲೆಕ್ಷನ್ ಕಮಿಷನರು ಅದನ್ನೆಲ್ಲ ಕೊಡ್ತಾರೆ. ಸ್ಟೇಟ್ ಎಲೆಕ್ಷನ್ ಕಮಿಷನವ್ರಿಗೆ ಡಾಕ್ಯುಮೆಂಟ್ಸ್ ಕೊಡ್ತಾರೆ, ಅಫಿಡವಿಟ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. DK ಶಿವಕುಮಾರ್ ನಾನೇ ಅಫಿಡವಿಟ್, ರಾಹುಲ್ ಗಾಂಧಿನೇ ಅಫಿಡವಿಟ್ ಅಂತ ಹೇಳ್ತಾರೆ. ಅವರು ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ ಪ್ರಕಾರ ಕೊಡ್ತಾರೆ. ಪ್ರತಿ ರಾಜ್ಯದಲ್ಲೂ ಅದು ನನಗೆ ಗೊತ್ತಿಲ್ಲ, ಬಟ್ ಇದನ್ನು ಮುಂದುವರೆದ್ರೆ ಬಹುಶಃ ಎಲ್ಲ ರಾಜ್ಯದಲ್ಲೂ ಮಾಡ್ಬೋದೇನೋ. ಎಲೆಕ್ಷನ್ ಕಮಿಷನ್ ಒಂದು ರಾಹುಲ್ ಗಾಂಧಿ ಸೈನ್ ಹಾಕ್ಕೊಡ್ಬೇಕು ಆರೋಪಕ್ಕೆ ಅಂತ ಒಂದು ನೋಡಿ, ಅವರು ಬೇಕಾದ್ದು ಹೇಳ್ಬೋದು. ನಾವು ಪ್ರೊಸೀಜರ್ ಎಲೆಕ್ಷನ್ ಕಮಿಷನ್ಗೆ ಏನಿದೆ ಅದನ್ನು ನಾವು ಮಾಡಿಕೊಡ್ತೀವಿ. ರಾಹುಲ್ ಗಾಂಧಿ ಅವರೇ ಕೊಡಬೇಕು ಅಂತ ಏನಿದೆ? ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಅವರು ಕೊಡ್ತಾರೆ, ನಮ್ಮ ರಾಜ್ಯದ ಸಂಬಂಧಪಟ್ಟಿದ್ದು. ಈಗ ಅಫಿಡವಿಟ್ ಹಾಕಿದ ಮೇಲೆ ಆರೋಪ ಸಾಬೀತಾಗದೇ ಇದ್ದರೆ ದೂರು ಕೊಟ್ಟವ್ರ ಮೇಲೆ ಏನು ಕ್ರಮ ಕೈಗೊಳ್ಳುತ್ತೆ? ಅದು ನೋಡೋಣ. ಯಾಕೆ ಆ ಥರ ಕೇಳ್ತೀರಾ ನೀವು? ಅಲ್ಲ, ಆ ಥರ ಮಾನನಷ್ಟ ಮೊಕದ್ದಮೆ ಅಲ್ಲಲ್ಲ, ನಮಗೆ ಪ್ರೂಫ್ ಕೊಟ್ಟ ಮೇಲೆ ಅಲ್ಲಿ ವೋಟರ್ಸ್ ಲಿಸ್ಟ್ನಲ್ಲಿ ಮ್ಯಾನಿಪ್ಯುಲೇಷನ್ ಆಗಿದೆ ಅಂತೇಳಿ ನಾವು ಹೇಳಿದಾಗ ಅದಕ್ಕೆ ಪ್ರೂಫ್ ಕೊಟ್ಟ ಮೇಲೆ ಅದು ಆಗ ಒಪ್ಕೊಳ್ಳೇಬೇಕಲ್ಲ. ಅದು ಆಗೋದೇ ಇಲ್ಲ, ಆಗದೇ ಇದ್ದರೆ ನೀವು ದೂರು ಕೊಟ್ಟವ್ರ ಮೇಲೆ ಕ್ರಮ ಅಂತ ಈಗಲೇ ನಾವು ಹೇಳಕ್ಕೆ ಬರೋದಿಲ್ಲ. ಬಿಹಾರ ಎಲೆಕ್ಷನ್ ಮುಂದಿಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್. ಬಿಹಾರದ ಒಂದೇ ಎಲೆಕ್ಷನ್ ಅಲ್ಲ, ಇಡೀ ದೇಶದಲ್ಲಿ ಅನೇಕ ಎಲೆಕ್ಷನ್ಸ್ ಆಗ್ತವೆ. ನೆಕ್ಸ್ಟ್ ವಿದಿನ್ 1 ಇಯರಲ್ಲಿ ಇನ್ನೂ 5-6 ಸ್ಟೇಟಲ್ಲಿ ಎಲೆಕ್ಷನ್ಸ್ ಬರುತ್ತೆ. ಮುಂದೆ ಪಾರ್ಲಿಮೆಂಟ್ ಎಲೆಕ್ಷನ್ಸು ಬರುತ್ತೆ. ಅದಕ್ಕೂ ಕೂಡ ಈಗಲಿಂದನೇ ನಾವು ಅವರಿಗೆ ಎಚ್ಚರಿಕೆ ಕೊಡಬೇಕಲ್ಲ. ವಿಧಾನಸಭಾ ಎಲೆಕ್ಷನಲ್ಲಿ ಕೂಡ ಈ ರೀತಿ ಆಗಿದೆ. ಅಂದರೆ ಕಳೆದ ವಿಧಾನಸಭಾ ಎಲೆಕ್ಷನಲ್ಲಿ ಕರ್ನಾಟಕದಲ್ಲಿ ಅದನ್ನು 2023ರಲ್ಲಿ ಅಲ್ಲೂ ಕೂಡ ಈ ರೀತಿ ಆಗಿದ್ದು ಆ ಥರ ಡೌಟ್ ಇದೆಯಾ? ಅಲ್ಲ, ಅದನ್ನು ನೋಡೋಣ ಆಮೇಲೆ. ಅದೀಗ ನಾವು ಕೆಲವು ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಕೆಲವು ಕ್ಷೇತ್ರದಲ್ಲಿ ಆಗಿದೆ ಅಂತೇಳಿ ಮೇಲ್ನೋಟಕ್ಕೆ ಆಗಿರುವಂಥ ಇದು ವಿಚಾರದಲ್ಲಿ ಕೊಟ್ಟಿರ್ತೇವೆ.